ಆಂಧ್ರ ಪ್ರದೇಶದ ವಿಕೋಟಾದಲ್ಲಿ ಚಿನ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಎಫ್ ನಗರಸಭೆ ಸದಸ್ಯ ಜೈಪಾಲ್ ಅರೆಸ್ಟ್ ಆಗಿದ್ದಾರೆ. ಕೋಟಿ ರೂಪಾಯಿ ಮೌಲ್ಯದ 3.5 ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನು ವಶಕ್ಕೆ ಪಡೆಯಲಾಗಿದೆ. 4ರನ್ನ ಬಂಧಿಸಿದ್ದಾರೆ ವಿಕೋಟಾ ಪೊಲೀಸರು. ಚಿನ್ನದ ವ್ಯಾಪಾರಿಯ ಕಾರನ್ನ ಅಡ್ಡಗಟ್ಟಿತ್ತು ಈ ಗ್ಯಾಂಗ್. ಇನ್ನು 3.5 ಕೆಜಿ ಚಿನ್ನವನ್ನ ದೋಚಿದಂತಹ ಎ1 ಜೈಪಾಲ್, ಕಾರು ಚಾಲಕ ಮುಕ್ರಂ ಪಾಷಾ, ಕೆಆರ್ ಬಾಬು, ಷಣ್ಮುಗಂ ಬಂಧನವನ್ನ ಮಾಡಲಾಗಿದೆ. ಪ್ರಕರಣದಲ್ಲಿ ಒಟ್ಟು 13 ಜನರು ಭಾಗಿಯಾಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಮೈಸೂರಿನ ಕ್ಯಾತಮಾರನಹಳ್ಳಿಯ ವಿವಾದಿತ ಸ್ಥಳದಲ್ಲಿ ಮದರಸಾ ತೆರೆಯುವುದಕ್ಕೆ ಡಿಸಿ ಅನುಮತಿ ನೀಡಿರೋದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಹಿಂದೂ ಮುಖಂಡರು ಸಭೆಯನ್ನ ಸೇರಿ ಡಿಸಿ ಆದೇಶವನ್ನ ವಿರೋಧಿಸಿದ್ದಾರೆ. ಅರೇಬಿಕ್ ಶಾಲೆ ತೆರೆಯುವುದರಿಂದ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಡಿಸಿ ಆದೇಶವನ್ನ ಖಂಡಿಸಿ ನಿರ್ಣಯ ತೆಗೆದುಕೊಂಡಿದ್ದಾರೆ. ಈ ಜಾಗ ವಸತಿ ವಲಯದ್ದು, ಯಾವ ಭೂ ಪರಿವರ್ತನೆ ಆಗಿಲ್ಲ, ಇದನ್ನ ಪರಿಗಣಿಸದೆ ಶಾಲೆಗೆ ಅನುಮತಿ ನೀಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ಡಿಸಿ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೂ ಸಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಸಭೆಯಲ್ಲಿ ವಿವಾದಿತ ಜಾಗದಲ್ಲಿ ಹತ್ಯೆಯಾದ ಆರ್ಎಸ್ಎಸ್ ಕಾರ್ಯಕರ್ತ ರಾಜು ಕುಟ್ಟಪ್ಪ ತಾಯಿ ಕೂಡ ಪಾಲ್ಗೊಂಡಿದ್ರು. ಡಿಸಿ ಆದೇಶವನ್ನ ಒಪ್ಪಲ್ಲ ಅಂತ ಹೇಳಿದ್ರು. ಮಸೀದಿ ಮಾತ್ರ ಮಾಡಕ್ ಕೊಡಲ್ಲ ಸರ್. ಅದರಿಂದ ನಮ್ಮ ಮಗ ಹೋಗೋಣ, ದಯವಿಟ್ಟು ಎಲ್ಲರಿಗೂ ಬೇಡ್ಕೊತೀವಿ, ದಯವಿಟ್ಟು ಮಸೀದಿ ಒಡೆದಾಕಿ ನೀವು ಮಾಡ್ತೀವಿ ಅಂತ ಎಲ್ಲ ಹೋರಾಡಿದ್ರೆ ನಮ್ಗೆ 2 ಮೊಮ್ಮಕ್ಕಳವೆ, ಅವು ನಾವು ಹೋಗಿ ಅಲ್ಲೇ ಸಾಯ್ತೀವಿ ಸರ್. ಸಾರ್ವಜನಿಕವಾಗಿ ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗ್ತದೆ ಅಂತೇಳಿ ಯಥಾಸ್ಥಿತಿಯನ್ನು ಕಾಪಾಡಿ ಅಂತೇಳಿ ಕಮಿಷನರವರು ವರದಿಯನ್ನು ಕೊಟ್ಟಿದ್ದಾರೆ, ಪೊಲೀಸ್ ಕಮಿಷನರವರು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಪೊಲೀಸ್ ಕಮಿಷನರವರ ವರದಿಯನ್ನು ವಿರೋಧಿಸಿ ಅರೇಬಿಕ್ ಶಾಲೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶ ಕಾನೂನುಬಾಹಿರವಾಗಿದೆ. ಕೋರ್ಟ್ಗೆ ಹೋಗ್ತೀರಾ ಸರ್? ಜಿಲ್ಲಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸದೇ ಹೋದರೆ ಕಾನೂನಾತ್ಮಕ ಹೋರಾಟವನ್ನು ಹುಲಿಯಮ್ಮ ದೇವಸ್ಥಾನ ಟ್ರಸ್ಟು ಮುಂದುವರಿಸ್ತದೆ.